ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಬಟ್ ಇವರಿಬ್ಬರ ಮದುವೆಯಾಗಿತ್ತ? ಸದ್ಯ ವೈರಲ್ ಆಗ್ತಾ ಇರುವಂತಹ ಫೋಟೋಗಳಿಂದ ಈ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಇವರಿಬ್ಬರ ಹಳೆಯ ಫೋಟೋಗಳು ವೈರಲ್ ಆಗಿದ್ದಾವೆ. ಫೋಟೋದಲ್ಲಿ ಪವಿತ್ರ ಗೌಡ ಕೊರಳಲ್ಲಿರುವಂತಹ ಅರಶಿನ ದಾರ, ಆ ತಾಳಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ದೇವರ ಮುಂದೆ ದರ್ಶನ್ ಹಾಗೆ ಪವಿತ್ರ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪ್ರೀತಿಯ ಕೈತುತ್ತಿನ ಫೋಟೋ ಕೂಡ ಲಭ್ಯವಾಗಿದೆ. ದರ್ಶನ್ ಪವಿತ್ರ ಗೌಡ ಮದುವೆ ಫೋಟೋ ಇದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆರಂಭ ಆಗುತ್ತಿದೆ. ಟ್ರೆಡಿಷನಲ್ ಡ್ರೆಸ್ ನಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಫೋಟೋಸ್ ತೆಗೆದುಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, ಸುಮಾರು 10ಕ್ಕೂ ಹೆಚ್ಚು ಫೋಟೋಗಳು. ಈ ಫೋಟೋಗಳ ಹಿಂದಿರುವಂತಹ ರಹಸ್ಯ ಏನು? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಈ ಹಿಂದೆಯೂ ಖುದ್ದು ಈ ಕೇಸೆಲ್ಲ ಆಗೋದಕ್ಕಿಂತ ಮುಂಚೆ, ಅಂದ್ರೆ 1 ವರ್ಷಕ್ಕಿಂತ ಮೊದಲು ಪವಿತ್ರ ಗೌಡ ದರ್ಶನ್ ಜೊತೆಗಿನ ತಮ್ಮ ಫೋಟೋಗಳನ್ನ 10 ವರ್ಷಗಳ ತಮ್ಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋಸ್ನ ಶೇರ್ ಮಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕ್ರಿಯೇಟ್ ಆಗಿತ್ತು. ಆಗ್ಲೂ ಇದೇ ರೀತಿ ಗಂಡ ಹೆಂಡತಿ ರೀತಿ ಪೋಸ್ ಕೊಟ್ಟು ಇವರು ಫೋಟೋಗಳನ್ನ ತೆಗೆದುಕೊಂಡಿದ್ದು ಅದರಲ್ಲಿ ಬಹಳ ಕ್ಲಿಯರ್ ಆಗಿತ್ತು. ಈಗ ಮತ್ತೊಂದು ಹಂತದ ಫೋಟೋಸ್ ವೈರಲ್ ಆಗ್ತಾ ಇವೆ. ಬಟ್ ಈ ಸಂದರ್ಭದಲ್ಲಿ ಯಾಕೆ ಫೋಟೋಸ್ ವೈರಲ್ ಆಗ್ತಾ ಇದೆ? ಇದು ಕಾಡ್ತಾ ಇರುವಂತಹ ಪ್ರಶ್ನೆ. ಆ ಫೋಟೋಗಳನ್ನ ನೋಡ್ತಾ ಇದ್ದೀರಿ. ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ನಡುವೆ ಇದ್ದಂಥ ಆತ್ಮೀಯತೆ, ಅವರ ನಡುವೆ ಇದ್ದಂಥ ಸಂಬಂಧಕ್ಕೆ ಸಾಕ್ಷಿಯಾಗಿ ಈ ಫೋಟೋಗಳು ಸದ್ಯ ಲಭ್ಯ ಆಗಿರೋದು. ಅವರಿಬ್ಬರ ನಡುವೆ ಇದ್ದಂಥ ಸಂಬಂಧ ಸರಿನೋ ತಪ್ಪೋ ಅದವರವರ ವೈಯಕ್ತಿಕ ವಿಚಾರ. ಬಟ್ ಈಗ ಫೋಟೋ ವೈರಲ್ ಆಗ್ತಿದೆಯಲ್ಲ, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಇಬ್ರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅಂಥ ಟೈಮ್ನಲ್ಲಿ ಇವ್ರು ತೆಗೆದುಕೊಂಡಿರುವಂತಹ ಸೆಲ್ಫಿ ಫೋಟೋಗಳು ಅದು ಯಾಕೆ ವೈರಲ್ ಆಗ್ತಾ ಇದೆ? ಅದನ್ನ ಯಾರು ವೈರಲ್ ಮಾಡ್ತಿದ್ದಾರೆ? ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ. ನಿನ್ನೆ ದರ್ಶನ್ ಪುತ್ರ ವಿನೇಶ್ ದರ್ಶನ್ ಬರ್ತ್ಡೇ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಫೋಟೋನ ಶೇರ್ ಮಾಡಿ ಮಗನಿಗೆ ಬರ್ತ್ಡೇ ವಿಶ್ ಮಾಡ್ತಾರೆ. ಅದರಲ್ಲಿ ದರ್ಶನ್, ವಿಜಯಲಕ್ಷ್ಮಿ ದರ್ಶನ್ ಹಾಗೆ ಪುತ್ರ ವಿನೇಶ್ ದರ್ಶನ್ ಇರ್ತಾರೆ. ಫೋಟೋನ ಪೋಸ್ಟ್ ಮಾಡಿ ಮಗನಿಗೆ ಬರ್ತ್ಡೇ ವಿಶ್ ಮಾಡಿರ್ತಾರೆ. ಆ ಫೋಟೋ ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲೇ ಈ ಫೋಟೋಗಳು ವೈರಲ್ ಆಗಿದ್ದಾವೆ. ಯಾರು ಮಾಡಿದ್ರು ಹಾಗಾದ್ರೆ ವೈರಲ್? ಯಾಕೆ ಮಾಡಿದ್ರು ಹಾಗಾದ್ರೆ ವೈರಲ್? ಇದು ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.